ಮಾಡ್ಕೊಂಡಿದ್ದೀವಿ ಅಂತ ಹೆಣ್ಮಕ್ಳು ಫಸ್ಟು ಯೋಚನೆ ಮಾಡಬೇಕು. ಈಗ ನಮಗೆ ಏನು ಬೇಕು ಏನು ಬೇಡ ನಾವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ. ಈಗ ಮದುವೆ ಮುಂಚೆ ನಮ್ಮ ಲೈಫ್ ಹೇಗಿತ್ತು, ಏನೋ ಅಮ್ಮ ಕಷ್ಟ ಇರಲಿ ಸುಖ ಇರಲಿ ಅಡುಗೆ ಮಾಡೋರು ತಿಂತಿದ್ವಿ, ಇಲ್ಲ ಹಠ ಮಾಡಿ ನನಗಿಂಥದ್ದು ಬೇಕು ಅಂತ ಅಂದರೆ ಅವ್ರು ಏನೋ ಕಷ್ಟನೋ ಸುಖನೋ ನಮ್ಗೆ ಕೊಡಿಸ್ತಾಯಿದ್ರು, ಮಾಡಿಕೊಡ್ತಾಯಿದ್ರು, ಹೌದಲ್ವಾ. ಈಗ ನಮ್ಮದೇ ಲೈಫ್ ಅಂತ ಬಂದಾಗ ನಾವು ಯಾರ ಹತ್ರನೂ ಕೂಡ ಹಠ ಮಾಡೋದಕ್ಕೆ ಆಗ್ತಾಯಿಲ್ಲ, ನನಗೆ ಇದೇ ಬೇಕು ಇದನ್ನೇ ತಿನ್ನಬೇಕು ಅಂತ. ಏನೇ ಹಠ ಮಾಡಿದ್ರು ನಾವೇ ಎದ್ದೋಗಿ ನಾವೇ ಅಡುಗೆ ಮಾಡಿ ನಾವೇ ತಿನ್ನಬೇಕು. ಹಠ ಅನ್ನೋದೇ ಹೊರಟೋಗಿದೆ. ಅದರಿಂದ ನನ್ನ ಗಂಡ ಅರ್ಥ ಮಾಡ್ಕೊತಲ್ಲ, ನಮ್ಮ ಅತ್ತೆ ನಮ್ಮವ ಅರ್ಥ ಮಾಡ್ಕೊತಿಲ್ಲ, ಇಲ್ಲ ನಮ್ಮ ಅಕ್ಕಪಕ್ಕ ಅಯ್ಯೋ ಇವ್ರು ನನ್ನ ಅರ್ಥನೇ ಮಾಡ್ಕೊತಲ್ಲ, ನಾನು ಅವರಿಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡ್ತಾಯಿದ್ದೀನಿ, ಎಷ್ಟು ಪ್ರೀತಿ ತೋರಿಸ್ತಾ ಇದ್ದೀನಿ, ಈ ರೀತಿ ಅಂದ್ಕೊಳ್ಳೋದಕ್ಕಿಂತ ನಾನು ಯಾರಿಗೆ ಮಾಡ್ತಾಯಿದ್ದೀನಿ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ ಫಸ್ಟು ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡು ನಮ್ಮ ಮನಸ್ಸಿಗೆ ನಾವೇನು ನಮಗೇನು ಬೇಕಾಗಿದೆ ಅನ್ನೋದನ್ನು ಫಸ್ಟ್ ಅರ್ಥ ಮಾಡಿಕೊಂಡು ಆಮೇಲೆ ಅದನ್ನು